ಹಲೋ ನಮಸ್ತೆ. ನಾನು ಒಂದು ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ಅದೇನಂತಂದರೆ, ನಿನ್ನೆ ಒಂದು ವಿಡಿಯೋ ನೋಡಿದೆ. ನನಗೆ ತುಂಬ ಬೇಜಾರಾಯಿತು ಆ ವಿಡಿಯೋ ನೋಡಿ. ಏನಂತಂದರೆ, ಜಲಪುರ ಅಂತ ಪ್ರದೇಶದಲ್ಲಿ ಜಲಪುರದಲ್ಲಿ ಒಂದು ತಾಯಿ ಮಗುವಿನ ವಿಡಿಯೋ ನೋಡಿದೆ. ಎಲ್ಲ 9 ಜನ ಸತ್ತೋದರು. ಅದರಲ್ಲಿ ಒಬ್ಬ ತಾಯಿ ಮಗುನನ್ನು ಕಾಪಾಡೋಕ್ಕೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾಳೆ. ಆ ಮಗು ನೋಡ್ತಾ ಇದ್ರೆ ನನಗೆ ಕಲ್ಲು ಚುರ್ರು ಅಂತ ಇದೆ. ಕೊನೆವರೆಗೂ ಆ ಅಮ್ಮ ಮಗುನ ಕೈ ಬಿಟ್ಟಿಲ್ಲ. ನನಗಂತೂ ನೋಡಿ ನಿನ್ನೆಯಿಂದ ನಿದ್ದೆನೇ ಬರ್ತಾಯಿಲ್ಲ. ಇನ್ನು ಕಣ್ಣಲ್ಲಿ ಏನೇನು ನೋಡಬೇಕೋ ಗೊತ್ತಿಲ್ಲ ನನಗೆ. ಯಾಕಂದರೆ ಮೊದಲೇ ನಾನು ಎಮೋಷ್ನಲ್ ಜಾಸ್ತಿ, ಸ್ವಲ್ಪಕ್ಕೂ ಅಳೋದು ಜಾಸ್ತಿ. ಅದರಲ್ಲಿ ನನ್ನ ಸಿಚುವೇಶನು ಹಂಗೇ ಇದೆ. ತಾಯಿ ಗುಣನೇ ಅಂಥದ್ದು. ಮಕ್ಕಳಿಗೆ ಏನೇ ಆದ್ರೂ ತಾಯಿ ಅದನ್ನು ಆಗೋದಕ್ಕೆ ಬಿಡಲ್ಲ. ಎಷ್ಟು ಹೇಳಿದ್ರೂ ತಾಯಿ ಬಗ್ಗೆ ಸಾಕಾಗಲ್ಲ. ತಂದೆ ತಾಯಿ ಇರೋರೇ ಪುಣ್ಯವಂತರು ಅಂತ ಹೇಳ್ತಾರೆ. ಆದರೆ ನನಗೆ ಎಷ್ಟು ದಿವಸ ಇದ್ದರು, ಆದರೆ ಇವಾಗಿಲ್ಲ. ತಾಯಿ ತಂದೆ ಇರೋವಾಗ ಬೆಲೆ ಗೊತ್ತಾಗಲ್ಲ ಅಂತಾರೆ. ಅದೇ ಥರ ಆಗಿರೋದು ನನಗೆ ಆ ತಾಯಿ ಮಗನ ನೋಡ್ತಾಯಿದ್ರೆ ನನಗೆ ತುಂಬ ದುಃಖ ಆಯಿತು. ನಾವಿಷ್ಟು ಮಾತಾಡ್ತೀವಲ್ಲ, ನೀರು ಏನಂತಾರೆ, ಆ ನೀರು ಬರಬೇಕಾದ್ರೆ ಅವರ ಅಮ್ಮ ಮತ್ತು ಆ ಮಗು ಎಷ್ಟು ಕಿರ್ಚಾಡಿರಬಾರ್ದು. ಅದು ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ನಮ್ಮ ಕೈಯಲ್ಲಿ. ಯಾಕಂದರೆ ಒಂದು ನೀರಲ್ಲಿ ಮುಳುಗಿ ಬರಬೇಕು ಅಂದರೆ ಎಷ್ಟು ಕಷ್ಟ. ಉಸಿರು ಕಟ್ಟೋದು ಯಾವ ಥರ ಉಸಿರು ಕಟ್ಟೋದು ಅಂತ ನನಗೆ ನೆನೆಸ್ಕೊಳಕ್ಕೂ ಆಗ್ತಾಯಿಲ್ಲ. ಎಷ್ಟು ಕಷ್ಟ ಆಗ್ತಾಯಿದೆ ನನಗೆ. ನಿನ್ನೆಯಿಂದ ಆ ವಿಡಿಯೋ ನೋಡಿದಿಂದ ನನಗೆ ನಿದ್ದೆನೂ ಬರ್ತಾಯಿಲ್ಲ. ರಾತ್ರಿ 12 ಗಂಟೆ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಕೂತ್ಕೊಂಡಿದ್ದೆ. ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು ಅಂತ. ತಿಕ್ಕಲು ಥರ ಆಡ್ತಾರಲ್ಲ ಅಂತ ಬಂಡ ಜನ್ಮಗಳು ಕುಡ್ದು ಹೆಂಡತಿ ಮಕ್ಕಳನ್ನ ಹೊಡಿತಾರಲ್ಲ, ಅಂಥವ್ರನ್ನ ದೇವರು ಚೆನ್ನಾಗಿರ್ತಾರೆ ಅಂತ ಏನೂ ಮಾಡ್ದಿರೋ ಕಂದಮ್ಮನುಗಳ್ನ ದೇವ್ರು ಬೇಗ ಕರ್ಕೊಂಡ್ಬಿಡ್ತಾರೆ. ಆ ಹುಡುಗ ಏನು ತಪ್ಪು ಮಾಡಿದ್ದ? ತುಂಬ ಬೇಜಾರಾಗ್ತಾಯಿದೆ ನನಗೆ. ತಾಯಿ ಸ್ಥಾನ ಯಾವತ್ತೂ ತುಂಬಕ್ಕಾಗಲ್ಲ. ಅದು ನೋಡ್ತಾಯಿದ್ದೆ ನನಗೆ ನೋಡ್ತಾಯಿದ್ರೆ ನೀರು ನನ್ನ ಮಗನ ಜ್ಞಾಪನ ಬರ್ತಾಯಿದೆ ನನಗೆ. ಇಡೀ ದೇಶನೇ ಕಣ್ಣೀರಾಗ್ತಾಯಿದೆ ಆ ವಿಡಿಯೋ ನೋಡಿ. ನನಗಂತೂ ನಾನು ಯಾವ ವಿಡಿಯೋ ಬಗ್ಗೆನೂ ನಾನು ಮಾತಾಡಿಲ್ಲ. ಆದರೆ ನನಗೆ ಈ ವಿಡಿಯೋ ಬಗ್ಗೆ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಮಾತಾಡಿದ್ದೀನಿ. ತಪ್ಪೋ ಸರಿನೋ ಗೊತ್ತಿಲ್ಲ. ನನಗೆ ಎಷ್ಟೇ ಕಷ್ಟ ಆದರೂ ನಾನು ವಿಡಿಯೋ ಮಾಡಿ ಹೇಳಲ್ಲ, ಮನಸ್ಸಲ್ಲಿ ಇಟ್ಕೊತೀನಿ. ಆದರೆ ನನಗೆ ಯಾಕೋ ಗೊತ್ತಿಲ್ಲ, ದುಃಖ ತಡೆಯೋಕ್ಕಾಗ್ತಾಯಿಲ್ಲ. ಅದಕ್ಕೆ ನಿಮ್ಮ ಮುಂದೆ ಹೇಳ್ತಾಯಿದ್ದೀನಿ. ಸರಿನೋ ತಪ್ಪೋ ಗೊತ್ತಿಲ್ಲ ಫ್ರೆಂಡ್ಸ್. ದಯವಿಟ್ಟು ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹೆತ್ತ ತಾಯಿ ತಂದೆನ ಇರೋವಾಗೆ ಚೆನ್ನಾಗಿ ನೋಡ್ಕೊಬೇಕು. ನಿನ್ನೆ ಅದು ನೋಡಿ ತುಂಬ ಬೇಜಾರಾಯಿತು. ತಾಯಿ ಬಗ್ಗೆ ಹೇಳ್ಬೇಕಂದ್ರೆ 2 ಮಾತೇ ಸಾಕಾಗಲ್ಲ. ತಾಯಿ ಬಗ್ಗೆ ಹೇಳ್ಬೇಕಂದ್ರೆ 2 ಮಾತು ಸಾಕಾಗಲ್ಲ. ಯಾಕಂದರೆ ಚಿಕ್ಕ ವಯಸ್ಸಿಂದ ನಮ್ಮನ್ನ ಎಷ್ಟೇ ಕಷ್ಟ ಪಟ್ಟನು ನಮ್ಮನ್ನು ಒಂದು ಮನೆ ಬಾಗ್ಲ ಹತ್ರ ಓದಿದಂಗೆ ನೋಡ್ಕೊಂಡಿದ್ದಾರೆ. ತಂದೆ ಎಂಥವನಾದ್ರೂ ತಾಯಿ ಚೆನ್ನಾಗಿ ನೋಡ್ಕೊಂಡಿರ್ತಾಳೆ.
ಸಾಯೋದ್ರ ಅವಾಗೂ ಸಾಯೋ ಇದರಲ್ಲೂ ಮಗನ್ನ ಬಿಟ್ಕೊಟ್ಟಿಲ್ಲ, ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾಳೆ. ಅದು ವೀಡಿಯೋ ನೋಡ್ತಾ ನನಗೆ ಆಗ್ತಾಯಿಲ್ಲ, ನನಗೆ ಮಾತಾಡೋಕೆ ಆಗ್ತಾಯಿಲ್ಲ ನನಗೆ.